Dear student, today we are going to learn the poem George poem 2. So already discussed three paragraph. Just I have read this paragraph. Listen carefully. Uh, there he stands, see, like a black ancient mariner. His wrinkled old face, so full of the wearies of living, is turned downward with closed eyes. His frayed collar faded blue old shirt turns dark with sweat, and the old necktie undone drops loosely about the worn old jacket, just barely holding his sagging stomach in. Hey, his rundown shoes have paper in them. ಓಕೆ, ಈ ಮೂರು ಪ್ಯಾರಾಗ್ರಾಫ್ಸನ್ನು ನಾವೇನು ಮಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ. ಸೊ ಆ ಪ್ಯಾರಾಗ್ರಾಫ್ ಬಗ್ಗೆ ಸ್ವಲ್ಪ ಏನು ಮಾಡ್ತೀನಿ, ನಾನು ಮತ್ತೊಮ್ಮೆ ಡಿಸ್ಕಷನ್ ಮಾಡ್ತೀನಿ ನೋಡ್ರಿ. ಜಾರ್ಜ್ ಪೋಯಮ್ 2. George poem 2. This poem written by Carl Wendell Heinz. Carl Wendell Heinz Jr. Okay, so there he stands. He means George. So there he stands, see, like a black ancient mariner. George ಅಲ್ಲಿ ನಿಂತಿರುವನು. There he stands, see, like a black ancient mariner. ಆ ಜಾರ್ಜ್ ಹೆಂಗ್ ಕಾಣಿಸ್ತಾ ಇದ್ದಾನೆ? ಬ್ಲ್ಯಾಕ್ ancient mariner. There he stands, see, like a ಬ್ಲ್ಯಾಕ್ ಅನಿಸಿಯಂಟ್ ಮ್ಯಾರಿನರ್. ಆತ ಅಲ್ಲಿ ನಿಂತಿರುವನು ನೋಡ್ರಿ, ಲೈಕ್ ಅ ಬ್ಲ್ಯಾಕ್ ಅನಿಸಿಯಂಟ್ ಮ್ಯಾರಿನರ್. ಆತ ನೋಡ್ಲಿಕ್ಕೆ ಯಾರನ್ನ ಹೋಲಿಕೆ ಮಾಡಿದ್ದಾರೆ ಅಂದ್ರೆ, ಆತನನ್ನ ಜಾರ್ಜ್ ನನ್ನ ಯಾರಿಗೆ ಹೋಲಿಕೆ ಮಾಡಿದ್ದಾರೆ? ಅನಿಸಿಯಂಟ್ ಮ್ಯಾರಿನರ್. ಸೊ ಅನಿಸಿಯಂಟ್ ಮ್ಯಾರಿನರ್ ಜಾರ್ಜನ್ನು ಯಾರಿಗೆ ಅಲ್ಲಿ ಕಂಪೇರ್ ಮಾಡಿದ್ದಾರೆ ಅಂತ ನೋಡಿದಾಗ ಅನಿಸಿಯಂಟ್ ಮ್ಯಾರಿನರ್ಗೆ ಏನು ಮಾಡಿದ್ದಾರೆ, ಅಲ್ಲಿ ಕಂಪೇರ್ ಮಾಡಿದ್ದಾರೆ. ಆತ ಅಲ್ಲಿ ನಿಂತಿರುವನು ನೋಡಲಿಕ್ಕೆ ಅನಿಸಿಯಂಟ್ ಮ್ಯಾರಿನರ್ ಥರ ಇದ್ದಾನೆ. ಹೀಸ್ ರಿಂಕಲ್ಡ್ ಓಲ್ಡ್ ಫೇಸ್, ಸೊ ಫುಲ್ ಆಫ್ ದ ವೇರೀಸ್ ಆಫ್ ಲಿವಿಂಗ್, ಈಸ್ ಟರ್ನ್ ಡೌನ್ವರ್ಡ್ ವಿತ್. ಹೀಸ್ ರಿಂಕಲ್ಡ್, ಆತನ ಮುಖ ಹೆಂಗಿದ್ರೆ ರಿಂಕಲ್ ಮೀನ್ಸ್ ಸುಕ್ಕು ಗಟ್ಟಿದಂಥ ಮುಖ. ಸೊ ಹಳೆಯದಂತ ಒಂದು ಸ್ವಲ್ಪ ವಯಸ್ಸಾಗಿತ್ತು, ಸುಕ್ಕು ಗಟ್ಟಿದ ಮುಖ. Full of the wearies of living is turned downward with closed eyes. So full of the wearies, ಆತ ತನ್ನ ಜೀವನದಲ್ಲಿ ಸಾಕಷ್ಟು ನೊಂದವರ ಥರ ಕಾಣ್ತಾ ಇದ್ದ. ಆಫ್ ಲಿವಿಂಗ್ ಈಸ್ ಟರ್ನ್ಡ್ ಡೌನ್ವರ್ಡ್ ವಿತ್ ಕ್ಲೋಸ್ಡ್ ಐಸ್. ಆತ ತನ್ನ ಜೀವನದಲ್ಲಿ ನೊಂದು, ಸೊ ಆತ ಏನು ಮಾಡಿದ್ದಾನೆ? ಲಿವಿಂಗ್ ಈಸ್ ಟರ್ನ್ಡ್ ಡೌನ್ವರ್ಡ್ ವಿತ್ ಕ್ಲೋಸ್ಡ್ ಐಸ್. ಆತ ನಿಂತು ಏನು ಮಾಡಿದಾನಂದ್ರೆ ಡೌನ್ವರ್ಡ್ ವಿತ್ ಕ್ಲೋಸ್ಡ್ ಐಸ್, ಕಣ್ಣನ್ನು ಏನು ಮಾಡಿದಾನೆ? ಮುಚ್ಚಿರ್ತಾನೆ. ಹೀಸ್ ಫ್ರೈಡ್ ಕಾಲರ್ ಫೆಡೆಡ್ ಬ್ಲೂ ಓಲ್ಡ್ ಶರ್ಟ್ ಟರ್ನ್ಸ್ ಡಾರ್ಕ್ ವಿತ್ ಸ್ವೆಟ್. ನೋಡ್ರಿ, ಹೀಸ್ ಫ್ರೈಡ್ ಕಾಲರ್, ಆತನ ಒಂದು ಶರ್ಟ್ನ ಕಾಲರ್ ಇದೆಲ್ಲ ಫ್ರೈಡ್ ಮೀನ್ಸ್ ಥ್ರೆಡ್ಸ್ ಇನ್ ಎ ಪೀಸ್ ಆಫ್ ಕ್ಲಾತ್ ಸ್ಟಾರ್ಟಿಂಗ್ ಟು ಕಮ್ ಅಫಾರ್ಟ್. ಅಂದರೆ ಆ ಕಾಲರಿಂದ ಸಣ್ಣದಾದಂತಹ ಒಂದು ದಾರ, ಎಳೆಯ ದಾರ ಏನಾಗ್ತಾ ಇತ್ತು ಅಂದರೆ ಹೊರಗಡೆ ಬರ್ತಾ ಇತ್ತು. ಅಷ್ಟೊಂದು ಹಳೆಯದಾದಂಥ ಶರ್ಟನ್ನು ಏನು ಮಾಡಿದ್ದ? ಧರಿಸಿದ್ದ. ಆ್ಯಂಡ್ ಫೆಡೆಡ್ ಬ್ಲೂ ಓಲ್ಡ್ ಶರ್ಟ್, ತಾನು ಧರಿಸಿದ ಶರ್ಟ್ ಯಾವ ಬಂದಿತ್ತು? ಬ್ಲೂ. ಬಟ್ ಹೆಂಗಿತ್ತು? ಫೆಡೆಡ್. ಸೊ FADED, ಫೆಡೆಡ್ ಮೀನ್ಸ್ ಬಣ್ಣ ಮಾಸಿದ. ಸೊ ಆತ ಎಂಥ ಶರ್ಟನ್ನು ಧರಿಸಿದಂದರೆ ಬಣ್ಣ ಮಾಸಿದಂತಹ ಒಂದು ಬ್ಲೂ ಶರ್ಟನ್ನು ಏನು ಮಾಡಿದ್ದ? ಧರಿಸಿದ್ದ. ಬಟ್ ಬ್ಲೂ ಓಲ್ಡ್ ಶರ್ಟ್ ಟರ್ನ್ಸ್ ಡಾರ್ಕ್ ವಿತ್ ಸ್ವೆಟ್.
ಆದರೆ ಅದು ಏನಾಗಿತ್ತಂದರೆ ಶರ್ಟ್ ಟರ್ನ್ಸ್ ಡಾರ್ಕ್ ವಿತ್ ಸ್ವೆಟ್. ಆತನ ಬೆವರಿನಿಂದ ಏನಾಗಿತ್ತಂದ್ರೆ ಅದು ಯಾವ ಬಣ್ಣಕ್ಕೆ ಬಂದಿತ್ತಂದರೆ ಸ್ವೆಟ್. ಸ್ವೆಟ್ ಮೀನ್ಸ್ ಬೆವರು. ಸೊ ಡಾರ್ಕ್ ಮೀನ್ಸ್ ಒಂದು ಕಂದು ಬಣ್ಣಕ್ಕೆ, ಕಪ್ಪಾದ ಬಣ್ಣಕ್ಕೆ ಏನಾಗಿತ್ತಂದರೆ ಆತನ ಶರ್ಟ್ ಏನಾಗಿತ್ತು, ತಿರುಗಿತ್ತು ಅಂತ ಹೇಳ್ತಾರೆ. ಅಂದರೆ ಬಣ್ಣ ಬದಲಾವಣೆ ಆಗಿತ್ತು. ದ ಓಲ್ಡ್ ನೆಕ್ ಟೈ ಅಂಡನ್ ಡ್ರಾಪ್ಸ್, ಕುತ್ತಿಗೆಯ ಒಂದು ಟೈಯನ್ನು ಧರಿಸಿದ್ದ. ಲೂಸ್ಲಿ ಅಬೌಟ್ ದ ವರ್ನ್ ಓಲ್ಡ್ ಜಾಕೆಟ್. ವರ್ನ್ ಮೀನ್ಸ್ ಧರಿಸಿದ. ಎಂಥದ್ದು, ಒಂದು ಲೂಸ್ ಆಗಿರುವಂತಹ ಓಲ್ಡ್ ಜಾಕೆಟನ್ನು, ಹಳೆಯದಂಥ ಜಾಕೆಟನ್ನು ಕೂಡ ಧರಿಸಿದ್ದ. ಜಸ್ಟ್ ಬೇರ್ಲಿ ಹೋಲ್ಡಿಂಗ್ ಇಸ್ ಸ್ಯಾಗಿಂಗ್ ಸ್ಟಮಕ್. ಸ್ಯಾಗ್ ಮೀನ್ಸ್ ಟು ಹಂಗ್ ಮೀನ್ಸ್ ಹ್ಯಾಂಗ್, ಟು ಹ್ಯಾಂಗ್ ಮೀನ್ಸ್ ನೇತಾಡು. ಸ್ಯಾಗ್ ಮೀನ್ಸ್ ಟು ಹ್ಯಾಂಗ್. ಸೊ ಅಲ್ಲಿ ಏನಾಗ್ತಾ ಇತ್ತಂದರೆ ಓಲ್ಡ್ ಜಾಕೆಟ್ ಜಸ್ಟ್ ಬೇರ್ಲಿ ಹೋಲ್ಡಿಂಗ್ ಹೀಸ್ ಸ್ಯಾಗಿಂಗ್ ಸ್ಟಮಕ್ ಇನ್. ಸೊ ಅದು ಹೊಟ್ಟೆ ಮೇಲೆ ಏನಾಗ್ತಾ ಇತ್ತು, ಜೋತಾಡ್ತಾ ಇತ್ತು. ಹೀಸ್ ರನ್ ಡೌನ್ ಶೂಸ್ ಹ್ಯಾವ್ ಪೇಪರ್ ಇನ್ ದೆಮ್. ಆತ ನಡೆಯಲಿಕ್ಕೆ ಕಾಲಲ್ಲಿ ಹಾಕಿರುವಂಥ ಶೂಸ್ನಲ್ಲಿ ಏನಾಗಿತ್ತು ಅಂದ್ರೆ ಪೇಪರ್ನ ಏನಾಗಿತ್ತು, ತುಂಡುಗಳು ಇದ್ವು ಅನ್ನೋದನ್ನು ನಾವೇನು ಮಾಡಿದ್ವಿ, ಈ 3 ಪ್ಯಾರಾಗ್ರಾಫ್ಸಲ್ಲಿ ಕೊನೆಯ ಅವಧಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ನೌ ಲೆಟ್ ಅಸ್ ನೆಕ್ಸ್ಟ್ ಪ್ಯಾರಾ. ಹೀಸ್ ರಫ್ ಅನ್ಶೆವನ್ ಫೇಸ್ ಶೋಸ್ ಪೇನ್. ಸೊ ಆತ ಹೀಸ್ ರಫ್ ಅನ್ಶೆವನ್ ಫೇಸ್ ಶೋಸ್ ಪೇನ್. ಅಂದರೆ ಒಂದು ರೀತಿಯಾದಂಥ ಗಡ್ಡವನ್ನು ಬಿಟ್ಟಿದ್ದ. ಅನ್ಶೆವನ್, ಶೇವಿಂಗನ್ನು ಮಾಡ್ಕೊಂಡಿರಲಿಲ್ಲ. ಸೊ ಅವನು ಮುಖದಲ್ಲಿ ಸಾಕಷ್ಟು ಗಡ್ಡವನ್ನು ಬಿಟ್ಟಿದ್ದ. ರಫ್ ಅನ್ಶೆವನ್ ಫೇಸ್, ಒಂದು ರೀತಿಯಿಂದ ಗಡ್ಡದಲ್ಲಿ ಸ್ವಲ್ಪ ಏನು ಮಾಡಿದ್ದ, ಸ್ವಲ್ಪ ಗಡ್ಡವನ್ನು ಬಿಟ್ಟಿದ್ದ. ಫೇಸ್ ಶೋಸ್, ಅಂಥ ಮುಖದಲ್ಲಿ ಏನಿತ್ತಂದರೆ ಫೇಸ್ ಶೋಸ್ ಪೇನ್, ಏನಿತ್ತು, ದುಃಖ, ನೋವು ಯಾರಲ್ಲಿತ್ತಂದರೆ ಆ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಸೊ ಆ ಪೇನ್ ಯಾರಲ್ಲಿತ್ತು, ಆ ಒಂದು ಜಾರ್ಜ್ನಲ್ಲಿ ಇತ್ತು. ಅವನ ಮುಖ ನೋಡಿದಾಗ ಏನಿಗೆ ಗೊತ್ತಾಗ್ತಾ ಇತ್ತು. ಇನ್ನು ಈಚ್ ರಿಂಕಲ್ WRINKLE, ರಿಂಕಲ್ ಮೀನ್ಸ್ ಒಂದು ರೀತಿಯಾದಂಥ ಸುಕ್ಕುಗಟ್ಟಿದ ಅಥವಾ ಮಡಿಕೆ ಅಂತ ಹೇಳ್ಬೋದು. ಸೊ ಹಣೆಯ ಮೇಲೆ ಏನಾಗಿತ್ತು ಅಂದರೆ ಮಡಿಕೆ ಇದ್ದಿದ್ದು, ಸುಕ್ಕುಗಟ್ಟಿದ ಮುಖ ಇತ್ತು, ಸಾಕಷ್ಟು ನೋವಿತ್ತು. ಇನ್ನು ಈಚ್ ರಿಂಕಲ್, ಅವನ ಮುಖದ ಮೇಲೆ ಇರುವಂಥ ಪ್ರತಿಯೊಂದು ಮಡಿಕೆ, ಸುಕ್ಕುಗಟ್ಟಿದ ಒಂದು ಮಡಿಕೆ ಏನಿದೆಲ್ಲ ಆತನ ಏನು ತೋರಿಸ್ತಾ ಇತ್ತು ಅಂದರೆ ನೋವನ್ನು ತೋರಿಸ್ತಾ ಇತ್ತು. ಬಟ್ ದೇರ್ ಹಿ ಸ್ಟ್ಯಾಂಡ್ಸ್, ಆತ ತನ್ನ ಜೀವನದಲ್ಲಿ ಸಾಕಷ್ಟು ನೋವು ಇದ್ರೂ ಕೂಡ, ಬಟ್ ದೇರ್ ಹಿ ಸ್ಟ್ಯಾಂಡ್ಸ್, ಆತ ಜಾರ್ಜ್ ಏನು ಮಾಡಿದಾನೆ, ಆತ ನೋವು ಇದ್ದರೂ ಕೂಡ ಆತ ಅಲ್ಲಿ ನಿಂತಿರ್ತಾನೆ. ಇನ್ ಸೆಲ್ಫ್ ಬ್ರೌಟ್ ಸಾಲಿಟ್ಯೂಡ್ ಹೆಡ್. ಸೊ ಆತ ಹೆಂಗೆ ನಿಂತಂದರೆ ಸೆಲ್ಫ್ ಬ್ರೌಟ್ ಅಂದರೆ ತನ್ನಷ್ಟಕ್ಕೆ ತಾನೇ. ಸಾಲಿಟ್ಯೂಡ್ ಮೀನ್ಸ್ ಏಕಾಂತತೆ. ಸೊ ಅವನಿಗೆ ಏನು ಬೇಕಾಗಿತ್ತು ನೋಡಿದ್ರೆ ಒಬ್ಬಂಟಿಗೆ ಅಂತನ ಅಥವಾ ಏಕಾಂತತೆ, ಯಾರು ಒಬ್ಬರು ಕೂಡ ಏನಿಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ. ಸಾಲಿಟ್ಯೂಡ್ ಮೀನ್ಸ್ ಏಕಾಂತತೆ. ಸೊ ಆತ ಏನು ಮಾಡಿದ, ಏಕಾಂತತೆಯಲ್ಲಿ ಏನು ಮಾಡಿದ ಅಂದರೆ ತನ್ನಷ್ಟಕ್ಕೆ ತಾನೇ ಏನು ಮಾಡಿದ ಅಂದರೆ ಒಬ್ಬಂಟಿಯಾಗಿ ಆತ ನಿಂತಿದ್ದ. ಸಾಲಿಟ್ಯೂಡ್, ಏಕಾಂತತೆ. ಸಾಲಿಟ್ಯೂಡ್ ಹೆಡ್. ಸೊ ಆತನ ತಲೆಯಲ್ಲಿ ಏನಂದ್ರೆ ಏಕಾಂತತೆಯ ಭಾವ ಆತನ ತಲೆಯಲ್ಲೇ ಮೂಡ್ತಾ ಇತ್ತು. ಅದಕ್ಕೋಸ್ಕರ ಸ್ಟಿಲ್ ಡೌನ್ ಐಸ್, ಒಂದು ರೀತಿಯಾದಂಥ ಕಣ್ಣುಗಳನ್ನು ಏನು ಮಾಡಿದ, ಕೆಳಗಡೆ ಮಾಡಿದ, ತನ್ನ ಒಂದು ತಲೆಯನ್ನು ಕೆಳಗಡೆ ಮಾಡಿ ಕಣ್ಣನ್ನು ಏನು ಮಾಡಿದ, ಮುಚ್ಚಿದ್ದ. ಒಂದು ರೀತಿ ಸ್ಟಿಲ್ ಕ್ಲೋಸ್ಡ್ ಇಯರ್ಸ್ ಮೀನ್ಸ್ ಅಂದರೆ ಯಾವುದೇ ಶಬ್ದಗಳು ಆತನ ಕಿವಿ ಮೇಲೆ ಬೀಳದೇ ಇರುವಂತಹ ಸ್ಥಳದಲ್ಲಿ ಏನು ಮಾಡಿದ್ದ, ಆತ ನಿಂತು ಬಿಟ್ಟಿದ್ದ. ಸ್ಟಿಲ್ ಕ್ಲೋಸ್ಡ್ ಇಯರ್ಸ್ ಅಂದರೆ ಒಂದು ರೀತಿ ಕಣ್ಣುಗಳಿಗೆ ಯಾವ ರೀತಿ ಮುಚ್ಚಿದ್ದಲ್ಲ ಹಾಗೆ ಸ್ಟಿಲ್ ಕ್ಲೋಸ್ಡ್ ಇಯರ್ಸ್, ಆತ ತನ್ನ ಕಿವಿಗಳನ್ನು ಮುಚ್ಚಿದ. ಅದರ ಅರ್ಥ ಏನಂದರೆ ಸ್ಟಿಲ್ ಕ್ಲೋಸ್ಡ್ ಇಯರ್ಸ್ ಅಂದರೆ ಯಾವುದೇ ಮಾತುಗಳು ಅವನ ಕಿವಿಗೆ ಬೀಳದೇ ಇರುವ ಹಾಗೆ ಏನು ಮಾಡಿದ್ದ, ಆತ ಇದ್ದ. ಸ್ಟಿಲ್ ಡೌನ್ ಐಸ್, ಸ್ಟಿಲ್ ಕ್ಲೋಸ್ಡ್ ಇಯರ್ಸ್, ಪರ್ಕ್ಡ್ ಆ್ಯಂಡ್ ಟ್ರೈನ್ಡ್ ಅಪಾನ್ ದ ಬಾಸ್ ಲೈನ್. ನೋಡ್ರಿ, ಯಾಕೆ ಅವನು ಏಕಾಂತತೆಯನ್ನು ಬಯಸಿದ್ದ, ಯಾಕೆ ಅವನು ಕಣ್ಣು ಮುಚ್ಚಿರವಾಗಿದ್ದ, ಯಾಕೆ ಅವನ ಕಿವಿಗಳು ಮುಚ್ಚಿರವಾಗಿದ್ದ ಆತ ಇದ್ದಂದರೆ ಪರ್ಕ್ಡ್ PERKED, ಪರ್ಕ್ಡ್ ಮೀನ್ಸ್
ಪರ್ಕ್ಡ್ ಮೀನ್ಸ್ ಚುರುಕಾಗಿ. ಸೊ ಪರ್ಕ್ ಮೀನ್ಸ್ ಚುರುಕಾಗಿ. ಸೊ ಏನಾಯ್ತಂದ್ರೆ ಪರ್ಕ್ಡ್ ಆತ ಎಷ್ಟೇ ನೋವಿದ್ರು ಕೂಡ ಯಾವ ರೀತಿ ಇದ್ದ, ಒಂದು ರೀತಿ ಚುರುಕಾಗಿದ್ದ. ಆ್ಯಂಡ್ ಟ್ರೇನ್ಡ್ ಅಪಾನ್ ದ ಬಾಸ್ ಲೈನ್. ಬಾಸ್ ಲೈನ್ ಮೀನ್ಸ್ ಮೇಲು ಧ್ವನಿಯಲ್ಲಿ, ತನ್ನ ಒಂದು ಮೇಲು ಧ್ವನಿಯಲ್ಲಿ, ತನ್ನ ಧ್ವನಿಯಲ್ಲಿ, ತನ್ನ ಕಂಠದಲ್ಲಿ. ಟ್ರೇನ್ಡ್ ಅಪಾನ್, ಟ್ರೇನ್ ಅಂದರೆ ತರಬೇತಿಯನ್ನು ಪಡೆದಂತಹ ತನ್ನ ಮೇಲು ಧ್ವನಿಯಲ್ಲಿ, ಮೇಲು ಕಂಠದಲ್ಲಿ. ಫಾರ್ ಅಕ್ರಾಸ್ ಹಿಸ್ ಚೆಸ್ಟ್ ಲೈಸ್ ಆ್ಯಂಡ್ ಓಲ್ಡ್ ಅಲ್ಟೋ ಸ್ಯಾಕ್ಸೋಫೋನ್. ಅಂದರೆ ಒಂದು ರೀತಿ ಸ್ಯಾಕ್ಸೋಫೋನ್ ಮೀನ್ಸ್ ಓಲ್ಡ್ ಸ್ಯಾಕ್ಸೋಫೋನ್ ಮೀನ್ಸ್, ಅಲ್ಲಿ ನೋಡ್ರಿ, ಅಲ್ಲಿ ಒಂದು ಚಿತ್ರ ಇದೆ ನೋಡ್ರಿ, ಕಾಣ್ತಾ ಇದೆಯಾ? ಅಲ್ಲಿ ಜಾರ್ಜ್ ನಿಂತಿದ್ದಾನೆ, ಚೆಸ್ಟ್ ಅಂದರೆ ತನ್ನ ಎದೆಯ ಮೇಲೆ. ಓಲ್ಡ್ ಸ್ಯಾಕ್ಸೋಫೋನ್ ಅಂದರೆ ಒಂದು ಹಿತ್ತಾಳೆಯ ವಾದ್ಯ. ಅದಕ್ಕೆ ನೋಡ್ರಿ ಆ ವಾದ್ಯವನ್ನು ತೆಗೆದುಕೊಂಡು ಆತ ಅದನ್ನು ಬಾರಿಸ್ತಾ ಇದ್ದಾನೆ ನೋಡ್ರಿ. ಅಲ್ಲ ಏನು ಮಾಡಿದ್ದಾನೆ ಅಲ್ಲಿ? ವರ್ಕ್ಡ್ ಆ್ಯಂಡ್ ಟ್ರೈನ್ಡ್ ಅಪಾನ್ ದ ಬಾಸ್ ಲೈನ್ ಫಾರ್ ಅಕ್ರಾಸ್ ಹಿಸ್ ಚೆಸ್ಟ್ ಲೈಸ್. ಆತ ತನ್ನ ಎದೆ ಮೇಲೆ ಏನು ಮಾಡಿದಂದ್ರೆ ಓಲ್ಡ್ ಅಲ್ಟೋ ಸ್ಯಾಕ್ಸೋಫೋನ್. ಆತ ಏನು ಮಾಡಿದ, ಹಳೆಯದಾದಂತಹ ಒಂದು ಹಿತ್ತಾಳೆಯ ವಾದ್ಯವನ್ನು ಏನು ಮಾಡಿದ್ದಾನೆ ಆತ ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಸಪೋರ್ಟೆಡ್ ಫ್ರಮ್ ಹಿಸ್ ನೆಕ್ ಬೈ ಅ ವೈರ್ ಕೋಟ್ ಹ್ಯಾಂಗರ್. ನೋಡ್ರಿ, ಆ ಸ್ಯಾಕ್ಸೋಫೋನಿಗೆ ಹಳೆಯದಾದಂಥ ಹಿತ್ತಾಳೆ ವಾದ್ಯಕ್ಕೆ ಏನು ಮಾಡಿದಾನಂದ್ರೆ ಸಪೋರ್ಟೆಡ್ ಫ್ರಮ್ ಹಿಸ್ ನೆಕ್, ತನ್ನ ಕುತ್ತಿಗೆಯನ್ನು ಬಳಸಿಕೊಂಡು, ಬೈ ಅ ವೈರ್ ಕೋಟ್ ಹ್ಯಾಂಗರ್. ಸೊ ಆ ಒಂದು ದಾರವನ್ನು ವೈರ್ ಕೋಟ್ ಹ್ಯಾಂಗರ್ ಅಂದರೆ ಕೋಟನ ಒಂದು ಹ್ಯಾಂಗರ್ ಅಂದ್ರೆ ನೇತಾಡ್ಲಿ ಹೆಂಗೆ ಬಿಡ್ತಾರಲ್ಲ ಆ ರೀತಿ ಹೆಂಗೆ ಅದಕ್ಕೆ ಆ ಹಿತ್ತಾಳೆ ವಾದ್ಯಕ್ಕೆ ಕಟ್ಟಿ ಎಲ್ಲಿ ಹಾಕೊಂಡಿದ್ದ, ತನ್ನ ಕುತ್ತಿಗೆಗೆ ಏನು ಮಾಡಿದ ಆತ ಜೋತು ಬಿಟ್ಟಿದ್ದ. ಆ ಚಿತ್ರ ನೋಡಿದಾಗ ನಿಮ್ಗೆ ಗೊತ್ತಾಗ್ತದ. ಓಲ್ಡ್ ಅಲ್ಟೋ ಸ್ಯಾಕ್ಸೋಫೋನ್ ಸಪೋರ್ಟೆಡ್ ಫ್ರಾಮ್ ಹಿಸ್ ನೆಕ್ ಬೈ ಅ ವೈರ್ ಕೋಟ್ ಹ್ಯಾಂಗರ್. ತನ್ನ ಕುತ್ತಿಗೆಗೆ ಏನು ಮಾಡಿದ್ದ ಆತ ಹಳೆಯದಾದಂತಹ ಹಿತ್ತಾಳೆ ವಾದ್ಯವನ್ನು ಏನು ಮಾಡಿದ್ದ, ಜೋತ್ ಬಿಟ್ಟಿದ್ದ. ದೆನ್ ಆ ಹಿತ್ತಾಳೆ ವಾದ್ಯವನ್ನು ಯಾಕೆ ಸಂಗೀತಗಾರನಾಗಿದ್ದೇನೋ ಮುಂದೆ ಗೊತ್ತಾಗ್ತದೆ ನೋಡ್ರಿ. ಜೆಂಟ್ಲಿ ಹಿ ಲಿಪ್ಸ್ ಇಟ್ ನೌ ಟು ಪಾರ್ಟೆಡ್ ಲಿಪ್ಸ್. ಕೇವಲ ತನ್ನ ಒಂದು ಕುತ್ತಿಗೆಯಲ್ಲಿ ಜೋತ್ ಬಿಟ್ಟಿರಲಿಲ್ಲ ಆ ಹಿತ್ತಾಳೆ ವಾದ್ಯವನ್ನು, ಆ ಹಿತ್ತಾಳೆಯ ವಾದ್ಯವನ್ನು ಬಳಸಿಕೊಂಡು ಜೆಂಟ್ಲಿ ಮೀನ್ಸ್ ನಿಧಾನವಾಗಿ, ಹಿ ಲಿಪ್ಸ್ ಇಟ್ ನೌ ಟು ಪಾರ್ಟೆಡ್ ಲಿಪ್ಸ್, ತನ್ನ ತುಟಿಗಳನ್ನು ಬಳಸಿಕೊಂಡು ಆ ವಾದ್ಯವನ್ನು ಏನು ಮಾಡ್ತಾ ಇದ್ದ ಆತ ನಿಧಾನವಾಗಿ ಬಳಸ್ತಾ ಇದ್ದ. ಸಿ ನೋಡ್ರಿ, ಅಲ್ಲಿ ಕಾಣ್ತಾ ಇದೆಯಾ? ಎಲ್ಲರೂ ಒಂದು ಚಿತ್ರ ಇದೆ ನೋಡ್ರಿ. ಸೊ ಸಿ, ಸೊ ಎಲ್ಲರೂ ಕೂಡ ನೋಡ್ರಿ, ಒಂದು ಏನು ಮಾಡಿದೆ ಅಲ್ಲಿ ಒಂದು ಓಲ್ಡ್ ಸ್ಯಾಕ್ಸೋಫೋನ್ ಸಪೋರ್ಟೆಡ್ ಫ್ರಮ್ ಹಿಸ್ ನೆಕ್ ಬೈ ಅ ವೈರ್ ಕೋಟ್ ಹ್ಯಾಂಗರ್. ಜೆಂಟ್ಲಿ ಹಿ ಲಿಪ್ಸ್ ಇಟ್ ನೌ ಟು ಪಾರ್ಟೆಡ್ ಲಿಪ್ಸ್. ಸಿ. ಸೊ ಆತ ಏನು ಮಾಡಿದ್ದಾನೆ, ಆ ಒಂದು ವಾದ್ಯವನ್ನು ತನ್ನ ಕುತ್ತಿಗೆಗೆ ಏನು ಮಾಡಿದ್ದಾನೆ, ಧರಿಸಿಕೊಂಡಿದ್ದಾನೆ. ಅದರ ಮುಖಾಂತರ ಏನು ಮಾಡ್ತಾ ಇದ್ದಾನೆ, ಆ ವಾದ್ಯವನ್ನು ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಬಳಕೆ ಮಾಡ್ತಾ ಇರ್ತಾನೆ ಅನ್ನೋದನ್ನು ಏನು ಮಾಡಿದ್ದಾರೆ ಆ ಪ್ಯಾರಾದಲ್ಲಿ ಹೇಳಿದ್ದಾರೆ. ಓಕೆ, ಸೊ ಎನಿ ಡೌಟ್ಸ್ ದೀಸ್ ಪ್ಯಾರಾಗ್ರಾಫ್ಸ್? ask me questions, any doubts? Yes, ಯಾರಿಗಾದ್ರೂ ಡೌಟ್ ಇದೆಯಾ? Yes, any doubts? Yes, Sarojini. Hello. Hello sir. Sir, last paragraph ಏನು ಹೇಳಕ್ಕೆ? Which paragraph? Last paragraph. ಲಾಸ್ಟ್ ಪ್ಯಾರಾಗ್ರಾಫ್. ಓಕೆ. ಅಲ್ಟೋ ಸ್ಯಾಕ್ಸೋಫೋನ್ ಅಂದ್ರೆ ಒಂದು ರೀತಿಯ ವಾದ್ಯ. ಸಪೋರ್ಟೆಡ್ ಫ್ರಾಮ್ ಹಿಸ್ ನೆಕ್ ಬೈ ಅ ವೈರ್ ಕೋಟ್ ಹ್ಯಾಂಗರ್ ಅಂದ್ರೆ ಆತ ತನ್ನ ಕಡೆ ಇರುವಂತಹ ವಾದ್ಯವನ್ನು ತನ್ನ ಕುತ್ತಿಗೆಗೆ ಏನು ಮಾಡಿದ, ನೇತು ಬಿಟ್ಟಿದ್ದ. ಅಂದ್ರೆ ತನ್ನ ಕುತ್ತಿಗೆಗೆ ಏನು ಮಾಡಿದನ, ಹಾಕಿದ್ದ. ಕುತ್ತಿಗೆ ಹಾಕಿ ಏನು ಮಾಡೋದನ್ನ ನೇತು ಬಿಟ್ಟಿದ್ದ. ಜೊತೆಗೆ ಜೆಂಟ್ಲಿ ಹಿ ಲಿಪ್ಸ್ ಇಟ್ ನೌ ಟು ಪಾರ್ಟೆಡ್ ಲಿಪ್ಸ್
ಅಂದರೆ ನಿಧಾನವಾಗಿ ತನ್ನ ತುಟಿಗಳನ್ನು ಬಳಸಿಕೊಂಡು ಏನು ಮಾಡ್ತಾ ಇದ್ದ, ಆ ವಾದ್ಯವನ್ನು ಬಳಸಿಕೊಂಡು ಏನು ಮಾಡ್ತಾ ಇದ್ದ, ಅದನ್ನು ಏನು ಮಾಡ್ತಾ, ಆ ವಾದ್ಯವನ್ನು, ಆ ಸಂಗೀತದ ವಾದ್ಯವನ್ನು ಬಳಸಿಕೊಳ್ತಾ ಇದ್ದ. ಸಿ ನೋಡ್ರಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಹಾಂ, ಓಕೆ. ದೆನ್ ಮೇಘ ಗುಳುಗುಳಿ ಹಾರಿ ಸರ್. ತಿಳಿತಾಪಿ ಹಾರಿ ಸರ್. ತಿಳಿತ. ಎಸ್. ಶುಕ್ಲಾಂಬರ್ ಶಿಂದೆ ಶಿವಾನಂದ್ ಹಾರಿ ಸರ್. ಹಾ, ತಿಳಿತಾ ಇದೆಯಲ್ಲ? ಹಾರಿ ಹಾ ಸರ್. ಹಾ ಸರ್ ಹಾ ಎಸ್ ಎಸ್. ಅದ ಆ ಪರ್ಕ್ಡ್ ಅಂಡ್ ಟ್ರೈನ್ಡ್ ಅಪಾನ್ ಅಂದ್ರೆ ಏನ್ರಿ? ಆ ಪರ್ಕ್ ಅಂದ್ರೆ ಟ್ರೈನ್ಡ್ ಅಪಾನ್ ಅಂದ್ರೆ, ಪರ್ಕ್ ಮೀನ್ಸ್ ಚುರುಕಾಗಿ, ಟ್ರೈನ್ಡ್ ಅಪಾನ್ ಅಂದ್ರೆ ಟ್ರೈನ್ಡ್ ಅಪಾನ್ ದ ಬಾಸ್ ಲೈನ್ ಅಂದ್ರೆ ತರಬೇತಿಯನ್ನು, ಅಂದ್ರೆ ನುರಿತ ತರಬೇತಿಯನ್ನು ಪಡೆದುಕೊಂಡವರ ಹಾಗೆ ಮೇಲುಧ್ವನಿಯಲ್ಲಿ ಆತ ಏನು ಮಾಡ್ತಾರೆ, ಸಂಗೀತವನ್ನು ಹಾಡ್ತಾ ಇದ್ದ ಅದರ ಅರ್ಥ. ಹಾರಿ. ಹಾ ಎಸ್, ಓಕೆ. ನೆಕ್ಸ್ಟ್ ನೋಡ್ರಿ. ಟು ಟೆಲ್ ಆಲ್ ದ ವರ್ಲ್ಡ್ ದ್ಯಾಟ್ ಹೀ ಈಸ್ ಅ ಬ್ಲ್ಯಾಕ್ ಮ್ಯಾನ್. ನೋಡ್ರಿ, ಆತನ ವ್ಯವಸ್ಥೆಯನ್ನು ನೋಡಿ, ಟು ಟೆಲ್ ಆಲ್ ದ ವರ್ಲ್ಡ್, ಇಡೀ ಜಗತ್ತು ಏನು ಮಾತಾಡ್ತಾ ಇತ್ತಂದ್ರೆ, ಏನು ಹೇಳ್ತಾ ಇತ್ತಂದ್ರೆ, ದ್ಯಾಟ್ ಹೀ ಈಸ್ ಅ ಬ್ಲ್ಯಾಕ್ ಮ್ಯಾನ್. ಸೊ ಆತ ನೋಡ್ಲಿಕ್ಕೆ, ಆತನ ವ್ಯವಸ್ಥೆಯನ್ನು ನೋಡಿದಾಗ ನೋಡ್ರಿ ಅವ್ನು ಹೆಂಗಿತ್ತು ಒಂದು ವ್ಯವಸ್ಥೆ, ಹೆಂಗಿದ್ದ, ಕ್ಲೋಸ್ ರೈಸ್, ಹಿಸ್ ಪ್ರೇಡ್ ಕಾಲರ್, ಫೆಡೆಡ್ ವ್ಯೂ, ಓಲ್ಡ್ ಶರ್ಟ್ ಟರ್ನ್ಸ್ ಡಾರ್ಕ್ ವಿತ್ ಸ್ವೆಟ್, and necktie undone drops loosely about the worn old jacket, just barely holding his sagging stomach, and his run down shoes have paper in them. ಇಂಥ ಒಂದು ವ್ಯವಸ್ಥೆ ಇರುವಂತಹ ಒಬ್ಬ ವ್ಯಕ್ತಿ, ಮೇ ಬಿ ಅವ್ರು ಏನಿರಬೇಕು, ಹಿ ಈಸ್ ಅ ಬ್ಲ್ಯಾಕ್ ಮ್ಯಾನ್, ಆತೊಬ್ಬ ಬ್ಲ್ಯಾಕ್ ಮ್ಯಾನ್ ಇರ್ಬೋದು ಅಂತ ಎಲ್ಲರೂ ಜಗತ್ತು ಮಾತನಾಡ್ತಾ ಇರ್ತದ. ದ್ಯಾಟ್ ಹಿ ವಾಸ್ ಸೆಂಟ್ ಹಿಯರ್ ಟು ಪ್ರೀಚ್. ಆತ ಇಲ್ಯಾಕೆ ಬಂದಿದ್ದಾನೆ, ಇಂಥ ವ್ಯವಸ್ಥೆ ಉಳ್ಳುವಂಥ ವ್ಯಕ್ತಿ ಇಲ್ಯಾಕೆ ಬಂದಿದ್ದಾನೆ? ಹಿ ವಾಸ್ ಸೆಂಟ್ ಹಿಯರ್ ಟು ಪ್ರೀಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾರ್ಜ್. ಸೊ ಆತ ಇಲ್ಯಾಕೆ ಬಂದಿದ್ದಾನಂತ ನೋಡಿದಾಗ, ಹಿ ವಾಸ್ ಸೆಂಟ್ ಹಿಯರ್ ಟು ಪ್ರೀಚ್, ಆತನ ವ್ಯವಸ್ಥೆಯನ್ನು ನೋಡಿದಾಗ ಅದು ಹೆಂಗಿದ್ದ ಅಂದರೆ, ಪ್ರೀಚ್ ಮೀನ್ಸ್ ಬೋಧನೆ ಮಾಡುವುದು. ಆತ ಹೆಂಗೆ ಕಾಣ್ತಾ ಇದ್ದ, ಒಂದು ರೀತಿ ಪ್ರೀಚ್, PREACH, ಪ್ರೀಚ್ ಮೀನ್ಸ್ ಬೋಧನೆ. ಆತ ಒಂದು ಜಗತ್ತಿಗೆ ಬೋಧನೆ ಮಾಡಲಿಕ್ಕೆ ಬಂದವ್ರ ಥರ ಇದ್ದಾತ. ಸೊ ಬೋಧನೆ ಮಾಡು ಅಂತ ಹೇಳ್ಬೋದು. ಸೊ ಅದು ಹೆಂಗೆ ಕಾಣ್ತಾ ಇದ್ದ, ಪ್ರೀಚ್, ಬೋಧನೆ ಮಾಡು. ಹಿ ವಾಸ್ ಸೆಂಟ್ ಹಿಯರ್ ಟು ಪ್ರೀಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾಬ್. ಗಾಸ್ಪೆಲ್ ಅಂತ ಒಂದು ವರ್ಡ್ ಇದೆ ನೋಡ್ರಿ. ಗಾಸ್ಪೆಲ್ ಮೀನ್ಸ್ ಅ ಟೈಪ್ ಆಫ್ ರಿಲಿಜಿಯಸ್ ಮ್ಯೂಸಿಕ್, ಒಂದು ರೀತಿಯಾದಂತಹ ಧಾರ್ಮಿಕ ಸಂಗೀತ. ಇನ್ ವಿಚ್ ರಿಲಿಜಿಯಸ್ ಸಾಂಗ್ಸ್ ಆರ್ ಸಂಗ್ ವೆರಿ ಲೌಡ್ಲಿ, ಅಂದ್ರೆ ಧರ್ಮಕ್ಕೆ ಸಂಬಂಧಿಸಿದ, ಧಾರ್ಮಿಕತೆಗೆ ಸಂಬಂಧಿಸಿದಂಥ ಹಾಡುಗಳನ್ನು ಅನ್ನಲಿಕ್ಕೆ ಆತ ಯಾರು ಬಂದಿದ್ದ ಅಲ್ಲಿ? ಜಾರ್ಜ್ ಬಂದಿದ್ದ. ನೋಡ್ರಿ, ಹಿ ವಾಸ್ ಸೆಂಟ್ ಹಿಯರ್ ಟು ಪ್ರೀಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾರ್ಜ್. ಆತ ಈ ವ್ಯವಸ್ಥೆಯಲ್ಲಿ ಧರ್ಮದ ಬಗ್ಗೆ ಬೋಧನೆ ಮಾಡಲು, ಧರ್ಮದ ಕುರಿತು ಹಾಡನ್ನು ಅನ್ನಲು ಏನು ಮಾಡ್ತಾ ಇದ್ದಾನೆ ಆತ? ಸಂಗೀತವನ್ನು ಹಾಡಲಿಕ್ಕೆ ಏನು ಮಾಡಿದಾನೆ? ಜಾರ್ಜ್ ಇಲ್ಲಿಗೆ ಬಂದಿರ್ತಾನೆ. ನಾವು ಪ್ರೀಚಿಂಗ್ ಇಟ್ ವಿತ್ ವರ್ಡ್ಸ್, ಆತ ಹಾಡುಗಳ ಮುಖಾಂತರ ಏನು ಮಾಡ್ತಾ ಇದ್ದಾನೆ? ಪ್ರೀಚಿಂಗ್, ಉಪದೇಶವನ್ನು ಜನರಿಗೆ ಉಪದೇಶವನ್ನು ಮಾಡ್ತಾರೆ. ಪ್ರೀಚಿಂಗ್ ಮೀನ್ಸ್ ಉಪದೇಶ ಮಾಡುವುದು. ನಾವು ಪ್ರೀಚಿಂಗ್ ಇಟ್ ವಿತ್ ವರ್ಡ್ಸ್ ಆಫ್ ಸ್ಕ್ರೀಮಿಂಗ್. ವರ್ಡ್ಸ್ ಆಫ್ ಸ್ಕ್ರೀಮಿಂಗ್ ಒಂದು ರೀತಿ ಕಿರುಚುವುದರ ಮೂಲಕ, ಹೇಳುವುದರ ಮೂಲಕ, ಆತ ಉಪದೇಶವನ್ನು ನೀಡುವುದರ ಮುಖಾಂತರ ಏನು ಮಾಡ್ತಾನೆ? ಸ್ಕ್ರೀಮಿಂಗ್ ನೋಟ್ಸ್ ಆ್ಯಂಡ್ ಕೋಡ್ಸ್. ಕೋಡ್ಸ್ ಮೀನ್ಸ್ ಸ್ವರಮೇಳ, ಸ್ವರದ ಒಂದು ಸಂಗೀತದ ಸ್ವರ. ಹಿ ಈಸ್ ನೋ ಲಾಂಗರ್ ಅ ಮ್ಯಾನ್. ಅಂಥ ಜಗತ್ತಿಗೆ ಉಪದೇಶ ನೀಡುವಂತಹ ವ್ಯಕ್ತಿ, ಹಿ ಈಸ್ ನೋ ಲಾಂಗರ್ ಅ ಮ್ಯಾನ್, ನೋ ನಾಟ್
ಇವನ್ ಅ ಬ್ಲ್ಯಾಕ್ ಮ್ಯಾನ್, ನಾಟ್ ಇವನ್ ಅ ಬ್ಲ್ಯಾಕ್ ಮ್ಯಾನ್. ನೋಡ್ರಿ, ಅವರನ್ನು ನಾವು ಬ್ಲ್ಯಾಕ್ ಮ್ಯಾನ್ ಅಂತ ಜಗತ್ತು ಗುರುತ್ತಾ ಇದ್ದು, ಬಟ್ ಆತ ಈಸ್ ನೋ ಲಾಂಗರ್ ಅ ಮ್ಯಾನ್. ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಜಗತ್ತಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಜಗತ್ತಿಗೆ ಏನು ಮಾಡ್ತಾ ಇದ್ದಾನೆ? ಪ್ರೀಚ್, ಬೋಧನೆ ಮಾಡುವುದು. ಎಂತ ಗಾಸ್ಪೆಲ್, ಧಾರ್ಮಿಕ ಹಾಡುಗಳ ಬಗ್ಗೆ ಬೋಧನೆ ಮಾಡ್ತಾ ಇದ್ದಾನೆ. ಪ್ರೀಚಿಂಗ್, ಉಪದೇಶವನ್ನು ನೀಡ್ತಾ ಇದ್ದಾನೆ. ಸೊ ಸ್ಕ್ರೀಮಿಂಗ್ ನೋಟ್ಸ್ ಆ್ಯಂಡ್ ಕೋಟ್ಸ್, ಹಿ ಈಸ್ ನೋ ಲಾಂಗರ್ ಅ ಮ್ಯಾನ್. ಆತ ಒಬ್ಬ ವ್ಯಕ್ತಿಯಾಗಿ ಉಳಿಲಿಲ್ಲ. ನೋ ನಾಟ್ ಇವನ್ ಅ ಬ್ಲ್ಯಾಕ್ ಮ್ಯಾನ್, ಆತ ಬ್ಲ್ಯಾಕ್ ಮ್ಯಾನ್ ಆಗಿ ಉಳಿಲಿಲ್ಲ. ಆತ ಒಬ್ಬ ಶ್ರೇಷ್ಠ ವ್ಯಕ್ತಿ ಆದ. ಬಟ್ ಆದರೆ, ಹೇ, ಅ ಬರ್ಡ್ ಒನ್ ದ್ಯಾಟ್ ಗ್ಯಾದರ್ಸ್ ಹೀಸ್ ವಿಂಗ್ಸ್. ಒಂದು ಪಕ್ಷಿಗೆ ಹೇಗೆ ವಿಂಗ್ಸ್ ಒಂದು ರೀತಿಯಾದಂಥ ರೆಕ್ಕೆಗಳು ಮುಖಾಂತರ ಒಂದು ಪಕ್ಷಿ ಹೇಗೆ ಮೇಲಕ್ಕೆ ಹಾರಿ ಒಂದು ಗಗನಕ್ಕೆ ಹಾರಲಿಕ್ಕೆ ಪ್ರಯತ್ನ ಪಡ್ತದಲ್ಲ, ಅ ಬರ್ಡ್ ಒನ್ ದ್ಯಾಟ್ ಗ್ಯಾದರ್ಸ್ ಹೀಸ್ ವಿಂಗ್ಸ್ ಆ್ಯಂಡ್ ಫ್ಲೈಸ್ ಹೈಯರ್. ಒಂದು ಪಕ್ಷಿ ಎಷ್ಟು ಸಾಧ್ಯದಲ್ಲ ಅಷ್ಟು ತನ್ನ ರೆಕ್ಕೆಗಳನ್ನು ಬಳಸಿಕೊಂಡು ಎತ್ತರಕ್ಕೆ ಹೆಂಗೆ ಹಾರ್ತದ ನೋಡ್ರಿ. ಎತ್ತರ, ಹೈಯರ್, ಅತಿ ಎತ್ತರಕ್ಕೆ ಹೆಂಗೆ ಹಾರ್ತದಲ್ಲ, ಎಲ್ಲಿವರೆಗೆ ಹಾರ್ತದ? ಅಂಟಿಲ್ ಹಿ ಫ್ಲೈಸ್ ಅವೇ. ತಾನು ಹಾರುವುದನ್ನು ಎಲ್ಲಿವರೆಗೆ ನಿಲ್ಸಂಗಿಲ್ಲಲ್ಲ, ಅಲ್ಲಿವರೆಗೆ ಅದು ಹಾರ್ತಾನೆ ಇರ್ತದ. ಹಾಗೆ ಆ ವ್ಯಕ್ತಿ ಜಾರ್ಜ್ ಕೊಡುವಂಥ ಪಕ್ಷಿಯ ಥರ ತನ್ನ ಜೀವನದಲ್ಲಿ ಹಾರ್ತಾನೆ ಇದ್ದ ಅಂತ ಹೇಳ್ತಾರೆ. ಆರ್ ಸಪೋಸ್ ಅವನ ಜೀವನದಲ್ಲಿ ಹಾರ್ತಾನೆ ಇದ್ದ ಜಾರ್ಜ್ ಕಮ್ ಬ್ಯಾಕ್ ಟು ಫೈಂಡ್ ಹಿಮ್ಸೆಲ್ಫ್. ಆದರೆ ಮತ್ತೆ ಆತ ಮೊದಲಿನ ಪರಿಸ್ಥಿತಿಗೆ ಏನಾದರೂ ವಾಪಸ್ ಬಂದರೆ ಆ ಬ್ಲ್ಯಾಕ್ ಮ್ಯಾನ್ ಅಗೇನ್. ಮತ್ತು ಜನ ಅವನ್ನ ಏನು ಮಾಡ್ತಾರೆ? ಬ್ಲ್ಯಾಕ್ ಮ್ಯಾನ್ ಅಂತ ಕರೀತಾರೆ. ಅಂದರೆ ಅದರ ಅರ್ಥ ಏನಂದರೆ, ಒಬ್ಬ ವ್ಯಕ್ತಿ ಎತ್ತರ ಸ್ಥಾನಕ್ಕೆ ಹೋದಾಗ ಅವನನ್ನು ಏನು ಮಾಡ್ತಾರೆ? ಎತ್ತರ ಸ್ಥಾನದಲ್ಲಿ ಆತನಿಗೆ ಗೌರವ ಸಾಕಷ್ಟು ಜನ ಗೌರವ ಕೊಡ್ತಾರೆ. ಅದೇ ವ್ಯಕ್ತಿ ಮತ್ತು ತನ್ನ ಜೀವನದಲ್ಲಿ ಸ್ಥಾನವನ್ನು ಕಳೆದುಕೊಂಡು ಕೆಳಗೆ ಬಿಡಂದ್ರೆ ಆತನಿಗೆ ಸಿಗುವಂಥ ಗೌರವ ಸಿಗಂಗಿಲ್ಲ. ಅದರ ಅರ್ಥ. ಸೊ ಕಮ್ ಬ್ಯಾಕ್ ಟು ಫೈಂಡ್ ಹಿಮ್ಸೆಲ್ಫ್ ಅ ಬ್ಲ್ಯಾಕ್ ಮ್ಯಾನ್ ಅಗೇನ್. ಆತನ ಮತ್ತೇನು ಅನ್ಬೋದು? ಮತ್ತೆ ಅದು ವಾಪಸ್ ಬಂದರೆ ಆತನ ಜನ ಏನಂತ ಗುರುತಿಸ್ಬೋದು? ಬ್ಲ್ಯಾಕ್ ಮ್ಯಾನ್ ಅಂತ ಗುರುತಿಸ್ಬೋದು ಅಂತ ಹೇಳ್ತಾರೆ. ಸೊ ಇದು ಏನಂದರೆ ಜಾರ್ಜ್ ಪೋಯಮ್ ಟು, ನೋಡ್ರಿ, ಟು ಟೆಲ್ ಆಲ್ ದ ವರ್ಲ್ಡ್ that he is a black man, that he was sent here to preach the black gospel of George, now preaching it with words of screaming, notes and quotes. He is no longer a man, no, not even a black man, but hey, a bird, one that gathers his wings and flies higher until he flies away or come back to find himself a black man again ಅಂತ ಹೇಳ್ತಾರೆ. ಓಕೆ, ಸೊ ಇದುವೇ ಏನಂದರೆ ಜಾರ್ಜ್ ಪೋಯಮ್ 2 ಒಂದು ಪೋಯಮ್ದು ಇರುವಂಥ ಸಮ್ರಿ. ಸೊ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಸೊ ಎನಿ ಡೌಟ್, ಆಸ್ಕ್ ಮಿ ಕ್ವಶನ್ಸ್. ಎಸ್, ಎನಿ ಡೌಟ್ಸ್? ಹಲೋ ಸರ್. ಹಾಂ, ಎಸ್. ಹಾಂ ಸುಪ್ರಿಯಾ, 7ನೇ ಪ್ಯಾರ ಕನ್ನಡದ ಒಂದ್ ಸ್ವಲ್ಪ ಹೇಳ್ರಿ. ಯಾವುದು? ಸ್ಕ್ರೀಮಿಂಗ್ ನೋಟ್ಸ್ ಇದಾದ? ಹಾ ರೀ. ಹಾ, ಇಲ್ಲಿ ಅದರ ಮೇಲಿಂದ ಪ್ಯಾರಾದಿಂದ ನೋಡ್ಬೇಕು ಅದನ್ನ. ನಾವು ಪ್ರೀಚಿಂಗ್ ಇಟ್ ವಿತ್ ವರ್ಡ್ಸ್ ಆಫ್ ಸ್ಕ್ರೀಮಿಂಗ್. ಅಂದ್ರೆ ಪ್ರೀಚಿಂಗ್ ಮೀನ್ಸ್ ಉಪದೇಶ. ಆತ ತನ್ನ ಪದಗಳನ್ನು ಉಪದೇಶದ ಮುಖಾಂತರ ಹೇಳ್ತಾ ಕೋಡ್ಸ್ ಅಂದ್ರೆ ಒಂದು ರೀತಿ ಸ್ವರ, ಸಂಗೀತದ ಮೂಲಕ ಏನು ಮಾಡ್ತಾ ಇದ್ದಾನೆ? ಜಗತ್ತಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಬಟ್ ಹೀ ಈಸ್ ಅ ನೋ ಲಾಂಗರ್ ಅ ಮ್ಯಾನ್. ಆತ ಬಹಳಷ್ಟು ದಿನಗಳು ಒಬ್ಬ ಸಾಮಾನ್ಯ ವ್ಯಕ್ತಿಗಳಿಲ್ಲ. ಆತ ಏನು ಮಾಡಿದಂದರೆ, ನೋ ನಾಟ್ ಇವನ್ ಅ ಬ್ಲ್ಯಾಕ್ ಮ್ಯಾನ್. ಆತ ಕೇವಲ ಬ್ಲ್ಯಾಕ್ ಮ್ಯಾನ್ ಅಂತೂ ಕೂಡ ಉಳಿಲಿಲ್ಲ. ಆತ ಒಬ್ಬ ಶ್ರೇಷ್ಠ ವ್ಯಕ್ತಿ ಅದ. ಹೆಂಗಂದ್ರೆ, ಬಟ್ ಅ ಬರ್ಡ್ ಒನ್ ದ್ಯಾಟ್ ಗ್ಯಾದರ್ಸ್ ಇಸ್ ವಿಂಗ್ಸ್. ಒಂದು ಪಕ್ಷಿಗೆ ತನ್ನ ಒಂದಲ್ಲಿ ವಿಂಗ್ಸ್ ಅಂದ್ರೆ ರೆಕ್ಕೆಗಳ ಮುಖಾಂತರ ಹೇಗೆ ಎತ್ತರದ ಸ್ಥಾನ ತಲುಪುತ್ತದಲ್ಲ, ಹೈಯರ್ ಅಂಟಿಲ್ ಹಿ ಫ್ಲೈಸ್ ಅವೇ. ಅದು ಎಲ್ಲಿ ಹಾರ್ತಾನೆ ನಿರಂತರ ಇರ್ತದಲ್ಲ, ಅದು ಎತ್ತರಕ್ಕೆ ಸ್ಥಾನಕ್ಕೆ ತಲುಪ್ತಾ ಇರ್ತದ. ಹಾಗೆ ಆತ ಕೂಡ ಏನು ಮಾಡಿದ? ಎತ್ತರದ ಸ್ಥಾನವನ್ನು ತಲುಪಿದ, ಜಗತ್ತಿಗೆ ಬೋಧನೆ ಮಾಡಿದ. ಬಟ್ ಕಮ್ ಬ್ಯಾಕ್ ಟು ಫೈಂಡ್ ಹಿಮ್ಸೆಲ್ಫ್ ಅ ಬ್ಲ್ಯಾಕ್ ಮ್ಯಾನ್ ಅಗೇನ್. ಆತ ಮತ್ತೆ ಮೊದಲಿನ ಒಂದು ಹಂತಕ್ಕೆ ಬಂದರೆ ಆತನನ್ನು ಏನು ಮಾಡ್ಬೋದು? ಬ್ಲ್ಯಾಕ್ ಮ್ಯಾನ್ ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಾರೆ. ಓಕೆ, ದೆನ್ ಮತ್ತೆ ಯಾರಿಗಿದ್ರು ತಿಳಿತಾ? ಮ್ಯೂಟ್ ಇದು ಮಾಡಿ, ತಿಳಿತಂದ್ರೆ ಎಲ್ಲರೂ ತಿಳಿತಂತ ಹೇಳ್ರಿ ನನಗೆ. ಓಕೆ, ಗುಡ್. ಹಾ, ಓಕೆ. ಓಕೆ, ಇನ್ನು ಏನು ಮಾಡಿದ್ರೆ ಜಾರ್ಜ್ ಪೋಯಮ್ 2 ಕ್ವಶನ್ ಆನ್ಸರ್ ಏನು ಮಾಡ್ರಿ? ಸಾಲ್ವ್ ಮಾಡ್ರಿ.
ಮತ್ತು ಫೇಸ್ಬುಕ್ದಲ್ಲಿ ಏನು ಮಾಡಿರಿ ಬರೀರಿ. ತಿಳಿತಾ ಎಲ್ಲರೂ? ಓಕೆ. ಸೊ ಇಲ್ಲಿಗೆ ಏನು ಮಾಡೋಣ ಅಂದರೆ ಇಂಗ್ಲೀಷ್ ಕ್ಲಾಸನ್ನು ಏನು ಮಾಡ್ತಾಯಿದ್ದೀನಿ, ಮುಗಿಸ್ತಾ ಇದ್ದೀನಿ. ಕ್ವಶನ್ ಆನ್ಸರ್ದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನನಗೇನು ಮಾಡಿರಿ ಕೇಳ್ರಿ, ಆ ಕ್ವಶನ್ ಆನ್ಸರ್ನ ಏನು ಮಾಡ್ತೀನಿ ಸಾಲ್ವ್ ಮಾಡ್ತೀನಿ. ಓಕೆ. ಇಲ್ಲಿಗೆ ಏನು ಮಾಡೋಣ ಅಂದರೆ ಇಂಗ್ಲೀಷ್ ಕ್ಲಾಸ್ ಮುಗೀತದ, ಮತ್ತೆ ಕಂಟಿನ್ಯೂಸ್ ಇರ್ತದೆ ಕ್ಲಾಸ್. ಈಗ ಹಿಂದಿ ಕ್ಲಾಸ್ ಹೋಗ್ತಾರೆ ಮೇಡಮ, ಸೊ ಎಲ್ಲರೂ ಕೂಡ ಜಾಯ್ನ್ ಆಗ್ರಿ. ಓಕೆ. ಹಲೋ